ಇವಾಗ ನಾವೇನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕೆ? ಹ್ಮ್, ತಗೊಳ್ಳಿ. ಇಬ್ರು ಸೇರ್ಕೊಂಡು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬನ್ನಿ. ಬೇಡ, ನಾನು ಇಲ್ಲಿದ್ದೀನಿ. ನನ್ ನೀವು ಇದ್ದೀರಾ ಅಲ್ವಾ? ಒಂದ್ ಕೆಲ್ಸ ಮಾಡಿ, ಅದು ಈರುಳ್ಳಿ ಕಟ್ ಮಾಡ್ಕೊಡ್ತಾರೆ, ನೀವು ಒಗ್ಗರಣೆ ಹಾಕಿ. ಓಕೆ. ಎಣ್ಣೆ ಹಾಕೋದೆಲ್ಲ ಯಾವಾಗ್ಲೂ ಬಿಟ್ಬಿಟ್ಟಿದೀವಿ ಮೇಡಮ್. ನಾನು ಹೇಳಿದ್ದು ಪಾತ್ರೆಗೆ ಈ ಎಣ್ಣೆ ಹಾಕಿ ಅಂತ. ತಗೊಳ್ಳಿ. ಎಷ್ಟೊಂದು ಮಾಡಿ ಮೇಡಮ್. ಅಲ್ಲಿ ಅವ್ರು ಕಟ್ ಮಾಡಿರೋ ಈರುಳ್ಳಿನ ಒಗ್ಗರಣೆ ಹಾಕಿ. ಕಡ್ಡಿ ಈರುಳ್ಳಿ ಕೊಡ. ಸಾಕಾ? ಸ್ವಲ್ಪ ಹಾಕಿ ಹರಿ. ಅಲ್ಲಿ ನೆಕ್ಸ್ಟ್ ಇದೇ ತರ ಎಲ್ರು ಕೆಲ್ಸನ ಹಂಚ್ಕೊಂಡ್ ಮಾಡಿದ್ರೆ ಮುತ್ತು ಅಣ್ಣಗೆ ಎಷ್ಟು ಹೆಲ್ಪ್ ಆಗುತ್ತೆ. ಪಾಪ ಮುತ್ತು ಅಣ್ಣ ದಿನ ಒಬ್ರೇ ಮಾಡ್ತಾರೆ. ಇನ್ಮೇಲೆ ಎಲ್ರು ಕೆಲ್ಸನ ಹಂಚ್ಕೊಂಡ್ ಮಾಡ್ಬೇಕು, ಸರಿನಾ? ಅಯ್ಯೋ, ಏನ್ ನೋಡಿ ನೀರ್ ಹೋಗ್ತಿದೆ. ಉಳಿ ಕಮ್ಮಿ ಇಡ್ಬೇಕು ಅಂತ ಗೊತ್ತಾಗಲ್ವಾ? ನನಗೇನು ಗೊತ್ತಾಗುತ್ತೆ, ನೀವು ಹೇಳ್ಬೇಕು ತಾನೆ. ನಾನ್ಸಿಂಗ್ ಬಿಡಿ. ಇದೇನೋ ಗೊತ್ತಾಗಲ್ಲ. ಊಟದ ಮುಂದೆ ಕುತ್ಕೊಂಡು ಅದು ಹಾಗಿದೆ ಇದು ಹೀಗಿದೆ ಅಂತ ಹೇಳೋದ್ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಈಗೇನ್ ಮಾಡ್ಲಿ? ನೀವೇನು ಮಾಡ್ಬೇಡಿ, ಅದು ಇನ್ನೊಂದ್ ಸ್ವಲ್ಪ ಬೇಯ್ಬೇಕು. ಅದನ್ನ ಮಿಕ್ಸ್ ಮಾಡ್ತೀರಿ ಹರಿ ಅವ್ರೆ. ಇವಾಗ ಏನ್ ಹಾಕಿ? ತಗೋರಿ, ಸಾಸ್ವೆ ಹಾಕಿ, ನೋಡ್ಕೊಂಡ್ ಹಾಕಿ. ಹಿಟ್ಟು 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 ಇರಿ ಇರಿ ಇಲ್ಲಿ ನೋಡಿ. ಯಾರೇ ಅಲ್ಲ ಅಸಿಗೆ ಅವಾಗ ಸಾಸಿವೆ ಹಾಕೊಂಡು ನಿಮ್ಗೆ ಹೇಳಿದ್ರಲ್ಲ, ಇಷ್ಟೊತ್ತು ಏನೇನ ಮಾಡ್ತಿದ್ಯಾ ನೀನಲ್ಲಿ? ಅದು ಎಷ್ಟು ಗ್ರಾಮ್ ಹಾಕ್ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತಿರಕ್ಕ. ಸುಮ್ನೆ ಕಟ್ ಮಾಡ. ಹರಿ ಅವ್ರೆ, ನಾನು ಹೇಳಿದ ಕೆಲ್ಸ ಏನಾಯ್ತು? ಮೈಯೂರಮ್ಮನ ಖುಷಿಯ ಮೇಡಮ್, ಈ ಹರಿ ಹೇಳಿದಿರಲ್ಲ, ಆ ಕೆಲಸ ಪಕ್ಕ ಆಗುತ್ತೆ ಅಂತ ಅನ್ಕೊಳ್ಳಿ. ಈಗ ಹೇಳಿರೋ ಕೆಲ್ಸನ ಪಕ್ಕ ಮಾಡಿ. ನೀವು ನನ್ನ ಪಕ್ಕ ಇದ್ಮೇಲೆ ಎಲ್ಲ ಕೆಲಸ ಪಕ್ಕನೇ ಬಿಡಿ ಮೇಡಮ್. ಏನಂದ್ರಿ? ಏನಿಲ್ಲ. ಯಾಕೆ ಹಿಂಗ್ ತಲೆ ಮೇಲೆ ಕಳ್ಕೊಂಡ್ ಕೂತಿದ್ಯಾ? ಉಣ್ಣಕ್ಕೇನು ಮಾಡಿಲ್ವಾ? ಮನೆ ತುಂಬ ನೀನ್ ತಂದಿಟ್ಟಿದ್ಯಾ ನೋಡು, ಅಕ್ಕಿ ಬೇಳೆ ತರಕಾರಿ ಎಲ್ಲ. ಅದ್ರಲ್ಲಿ ಬಿಸಿ ಬಿಸಿಯಾಗಿ ಮಾಡಿಡ್ಬೇಕಿತ್ತೇನೋ. ಇದೇ ಆಗೋಯ್ತು ನಿಂದು. ಯಾವ ದರಿದ್ರ ತರ ಬಂದ್ ನನಗೆ ಒಕ್ಕರಿಸ್ಕೊಂಡ್ಬಿಟ್ಟಿಯ. ಹೌದು ಹೌದು, ನೀನ್ ದೊಡ್ಡ ಕುಬೇರನ್ ಮೊಮ್ಮಗ. ನಾನ್ ಬಂದ್ಮೇಲೆ ನಂಗೆ ದಂಡ್ರೆ ಬಂದ್ಬಿಡ್ತು. ಒಂದ್ ಹೊತ್ತಿಗೆ ಏನು ತಂದಾಕೋ ಯೋಗ್ಯತೆ ಇಲ್ಲ, ಮಾತು ಮಾತ್ರ ಚೆನ್ನಾಗ್ ಆಡ್ತೀಯ. ನಾನೇ ದುಡ್ಡು ಇಟ್ಕೊಂಡ್ ಓಡಾಡ್ತಾ ಇದ್ದೀನ? ದುಡ್ಡಿದ್ದಾಗ ತಂದಾಗ್ತಾ ಇಲ್ವೇನೆ? ನಾನೇ ಖರ್ಚಿ ಕಾಸಿಲ್ಲ ಅಂತ ಓಡಾಡ್ತಾ ಇದ್ದೀನಿ. ಗಂಡ್ಸಾಗಿ ನೀನೇ ಹೀಗಂದ್ರೆ ನಾನೇನ್ ಮಾಡ್ಬೇಕು? ಹೋಗಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಬಿಸ್ಕೋ. ಏನ್ ಕಟ್ಕೊಂಡಾಗಿಂದ ನನಗೆ ಇದೇ ಆಗೋಯ್ತು ಬಿಡು. ನನ್ ಕಟ್ಕೊಂಡಿದ್ದಕ್ಕೆ ಇಷ್ಟ ಆದ್ರೂ ಇದೆಯಾ? ಇಲ್ಲಂದ್ರೆ ಯಾವ ಬಿದ್ದಿಗೆ ಬಿದ್ದಿರ್ತಿದ್ಯೇನೋ. ಸುಮ್ನೆ ಹೋಗಯ್ಯ. ಕೊಬ್ಬು ಜಾಸ್ತಿ ಆಯ್ತು ನಿನ್ಗೆ, ಗೊಬ್ಬು. ಮಾಡ್ತೀನಿರು ಒದ್ಬಿಡ್ತನು. ನಮಸ್ತೆ ಅಣ್ಣ. ಲೇ, ನಿನ್ ನಮಸ್ಕಾರಕ್ಕೆ ಇಷ್ಟು ಎಲ್ಲ ಬಡ್ಡಿ ದುಡ್ಡು ಫ್ಯಾಕ್ಟ್ರಿ ಓನರ್ ಹೇಳಿದಾಡ ಸಂಜೆ ಕೊಡ್ತೀನಿ ಅಂದ್ರೆ ಖಂಡಿತ ಮನೆ ಬಂದೇ ಕೊಡ್ತೀನಿ. ಗೊತ್ತಿಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತಣ್ಣ, ಮನೆ ಖಾಲಿ ಮಾಡ್ತೀರಂತ ಗೊತ್ತು. ಮನೆ ಖಾಲಿ ಮಾಡ್ಸೋದಲ್ಲ, ಮನೆ ಬೀಗ ಹಾಕ್ಬಿಟ್ಟು ನಿನ್ನೆ ಖಾಲಿ ಮಾಡಿಸ್ಬಿಡ್ತೀನಿ. ದರಿದ್ರ ಮಗ ನಂಗೆ ತೋರ್ಬೇಡ, ಹೋಗಲ್ಲ. ಏಯ್ ಬಾಬಾ, ಬಾಗಿಲು ತೆಗಿಯ. ನಾನು ದರಿದ್ರ ಅಲ್ವಾ? ಬಂತು ನೋಡ್ ನೀನ್ ಅದೃಷ್ಟ. ಹೋಗ್ ಬಾಗಿಲು ತೆಗ್ದು ಆರತಿ ಮಾಡಿ ಒಳಗ್ ಕರ್ಕೋ. ಏಯ್, ನೀನ್ ಮನೆ ಒಳಗಡೆ ಇದೆ ಅಂತ ನಂಗೆ ಗೊತ್ತು. ತೆಗೆ ಬಾಗ್ಲು. ನಿಮ್ಮ ಮನೆ ಬಾಡಿಗೆ ಕೊಡೋದಲ್ದೆ ನಿಮ್ ಮನೆ ಬಾಗ್ಲಿಗೆ ಅಲಿಬೇಕಾ? ತೆಗೆ ಬಾಗ್ಲು. ಏಯ್, ನೀನ್ ತೆಗಿತೀರ ಬಾಗ್ಲು ಹೊಡಿಲ್ಲ. ನಮಸ್ಕಾರ. ನೀನ್ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕ? ಒಂದ್ ವಾರದಿಂದ ಎಲ್ಲೋ ಹೋಗಿದ್ದೆ? ಕೆಲ್ಸದ ಮೇಲೆ ಹೋಗಿನಣ್ಣ. ಕೆಲ್ಸ ಮಾಡೋ ಮಕನ ಇದು. ಹಂಗ್ ಕೆಲ್ಸ ಮಾಡೋಗಿದ್ದಿದ್ರೆ ನನ್ ದುಡ್ಡು ಕೆಲಸ ಮಾಡ್ತಿದ್ದೆ. ಇಷ್ಟು ಯಾಕಣ ಬರಕ್ ಹೋದ್ರೆ ಹೇಳಿ ಕಳಿಸಿ ನಾನೇ ಬರ್ತಿದ್ದೆ. ನೀನ್ ಬಂದ್ರೆ ನನಗೇನ ಸಿಗುತ್ತೆ? ಮೊದ್ಲು ನನಗ್ ಕೊಡ್ಬೇಕಾಗಿರೋ ದುಡ್ಡು ಕೊಡೋ. ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಣ್ಣ. ಏನೋ ನೀನ್ ವ್ಯವಸ್ಥೆ ಮಾಡೋದು? ನಾನು ನೋಡ್ತಾನೆ ಇದೀನಲ್ಲ. ಬರೀ ಕೊಡ್ತೀನಿ ಅಂತ ಕಾಗೆ ಆಡ್ತಾ ಇದ್ಯಾ? ಮನೆಯಲ್ಲಿರೋ ವಸ್ತು ತಗೊಂಡೋಗ್ ವಜಾ ಹಾಕೋಣ ಅಂದ್ರೆ ಕಿತ್ತೋಗಿರೋ ಚಾಪೆ, ತೊಗ್ಗೋಗಿರೋ ಪಾತ್ರೆಗಳು ಅಂದ್ಬಿಟ್ರೆ ಬೇರೆ ಏನಾಯ್ತೆ? ಯಾವಾಗ ಕೊಡ್ತೀಯ ದುಡ್ಡು? ಇನ್ನೊಂದ್ 2 ದಿನ ಅಣ್ಣ, ಹೆಂಗಾದ್ರು ಹೊಂದಿಸ್ಬಿಟ್ಟು ಕೊಟ್ಬಿಡ್ತೀವಿ. ಇಬ್ರು ಚೆನ್ನಾಗ್ ನಾಟಕ ಆಡ್ತೀರಾ. 2 ದಿನ, 1 ವಾರ ಆಗುತ್ತೆ. 1 ವಾರ 1 ತಿಂಗಳಾಗುತ್ತೆ. ನಿಮ್ಮಿಬ್ರು ನಾಟಕ ನನಗ್ ಗೊತ್ತಿಲ್ವಾ? ಏಯ್, ಯಾವಾಗ ಕೊಡ್ತೀಯ ಅನ್ನೋ ದುಡ್ಡು? ಅಣ್ಣ, ಇದ್ದಿದ್ರೆ ಕೊಡ್ತಿಲ್ವೇನಣ್ಣ? ನಾವೇನು ಊರ್ ಬಿಟ್ಟು ಹೋಯ್ತೀವ? ನೋಡೋ, ಇಲ್ಲಿ ತನಕ ಬರೀ ಬಾಯಿ ಮಾತಲ್ಲಿ ಹೇಳಿದೀನಿ. ನಿನಗ್ ನನ್ನ ಬಗ್ಗೆ ಗೊತ್ತಲ್ವಾ? ಹುಡ್ಗರ್ನ್ ಕಲ್ಸಿದ್ರೆ ನಿನ್ ಮಕ ಮೋತಿ ನೋಡಲ್ಲ. ಅಯ್ಯೋ, ಅದೆಲ್ಲ ಬೇಡಣ್ಣ. ನಿಮ್ ದುಡ್ಡು ಆದಷ್ಟು ಬೇಗ ಕೊಟ್ಬಿಡ್ತೀವಿ. ನೋಡೋ ಬಾಬಾ, ನಿನಗೆ ಲಾಸ್ಟ್ ಚಾನ್ಸು. ನಾಳೆ ಬರ್ತೀನಿ, ಅಷ್ಟ್ರಲ್ಲಿ ದುಡ್ಡು ಗಡಿ ಮಾಡು. ನಾಳೆನೂ ನೀನ್ ಏನಾರ ಕೈ ಎತ್ತದಿ ಅನ್ಕೋ, ಆಮೇಲೆ ನಾನ್ ಮಾತಾಡಲ್ಲ. ಏನೇ ಇದೆಲ್ಲ? ಬಟ್ಟಿ ಕೊಡಕ್ ಆಗಲ್ಲ ಅಂದ್ಮೇಲೆ ಯಾಕೆ ಸಾಲ ಮಾಡ್ತೀಯಾ? ಆ ದುಡ್ಡು ನಾನು ಒಬ್ನೇ ತಿನ್ನ. ನೀನು ಜೊತೆಲಿ ಕೂತ್ಕೊ ತಿನ್ನಿಲ್ ಹೊಡ್ತುಂಬ. ನೀನ್ ಕಟ್ಕೊಂಡು ನನ್ ನೆಮ್ಮದಿನೇ ಹಾಳಾಗೋಯ್ತು. ನಾನೇನ್ ನೆಮ್ಮದಿ ಆಗಿದ್ದೀನ? ನನ್ ನೆಮ್ಮದಿನೂ ಹಾಳಾಗೋಯ್ತು. ಬೀದಿಲಿ ಜನ ಎಲ್ಲ ನಿಂತ್ಕೊಂಡು ನೋಡೋಂಗ್ ಮಾಡ್ದ್ಯಲ್ಲಯ್ಯ. ನಿನ್ ಜನ್ಮಕ್ಕೆ. ಏನ್ ನಿಂದು ಹೋಯ್ತ್ಯೋ ಇಲ್ಲ ಪಿನ್ನ? ಹೋಗವ್ರೆ. ಏಯ್, ಏನ್ರಮ್ಮ ನೋಡ್ತಾ ಇದ್ದೀರಾ? ಏನ್ ಕೋತಿ ಕುಣಿತಾಯ್ತಾ? ಹೋಗಮ್ಮ. ಬಂದ್ಬಿಟ್ರು.
ತನುಮನೆ ರುಚಿ ದೊರಸಿದೆ ಸವಿಯಲು. ಆ ತಿರ್ಸೋ ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ. ಅಷ್ಟೇ ತಾನೆ. ಇವಾಗ ನೋಡಿ, ಅಣ್ಣ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾನೆ ಒಂದೋ ಗೊತ್ತಾಗ್ತಿಲ್ವಲ್ಲ. ಅಣ್ಣನಿಗೆ ಹೇಳ್ಬಿಟ್ಟು ಎಲ್ಲಾದ್ರ ಮೇಲೆ ಸ್ಟಿಕರ್ ಹಾಕ್ಬಿಟ್ಟು. ಅವಾಗ ಸ್ವಲ್ಪ ಅಡ್ಗೆ ಮನೆಗ್ ಬಂದಿದ್ರೆ ಉಪ್ಪೆಲ್ಲಿದೆ ಅಂತ ಗೊತ್ತಿರೋದು. ಪಾಪ ಬರೀ ಊಟಕ್ ಮಾತ್ರ ಬಂದ್ರೆ ಎಲ್ಲಿ ಗೊತ್ತಿರತ್ತೆ. ಸಿಕ್ತು. ನನಗೆ ರುಪ್ಪಿ ಅದೊಂದು ಅಲ್ಲ ಸಕ್ಕರೆ. ಸಕ್ಕರೆನಾ? ಸಕ್ಕರೆನೇ ಮೇಡಮ್. ಅದು ಎರಡು ವೈಟ್ ಕಲರ್ ಐತಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟು ಇವತ್ತು ತಗೊಂಡ್ಬರ್ತೀನಿ ರೀ. ಉಪ್ಪು ಸಕ್ಕರೆಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಇದೇ ತಾನೇ ಉಪ್ಪು, ತಿನ್ ನೋಡಿ. ಬೇಡ ಬಿಡಿ, ಹಾಕ್ತೀನಿ. ಅಯ್ಯೋರಿ, ಕೈಯಿಂದ ಯಾರಾದ್ರೂ ಉಪ್ಪು ಹಾಕ್ತಾರ? ತಗೊಳ್ಳಿ, ಇದ್ರಿಂದ ಒಂದ್ ಸ್ಪೂನ್ ಹಾಕಿ. ಅಳತೆ ಗೊತ್ತಿಲ್ದಿರೋರು ಸ್ಪೂನಲ್ಲಿ ಉಪ್ಪು ಹಾಕೋದು. ನನಗೆಲ್ಲ ಚೆನ್ನಾಗ್ ಗೊತ್ತು. 1 ಸ್ಪೂನ್ಗೆ ಎಷ್ಟು ಉಪ್ಪು ಬರುತ್ತೆ ಅಂತ. ಇವಾಗ ಹಾಕ್ತೀನಿ ನೋಡಿ. ಚಟ್ನಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತೀರಾ ನೀವು? ಮೇಡಮ್, ನೆಲಕ್ ಬಿದ್ರೆ ಮೀಸೆ ಮಣ್ಣಾಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಮುಖ ಮೇಲೆ ತಿಟ್ಕೊಂಡಿದ್ರೆ ಆಗೋಯ್ತಪ್ಪ, ಮಣ್ಣಾಗಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ನಾನು ನಿಂತ್ಕೋ. ಯಾರ್ದು ಫೋನು? ಏನಷ್ಟು ಫುಲ್ ಸೀರಿಯಸ್ ಆಗಿ ಮಾತಾಡ್ತಿದ್ದೆ. ಅದ್ರಲ್ಲೂ ಏನೋ ಕಂಡಿಡ್ದಿರೋರ್ ತರ ನಾನ್ ನೋಡ್ದೆ ಅಂತ ಬೇರೆ ಹೇಳ್ತಿದ್ದೆ. ಅದು ನನ್ನ ಫ್ರೆಂಡ್ ಫೋನ್ ಮಾಡಿದ ಕಣ. ನಮ್ಮ ಓನರ್ ಕಾರ್ ನೋಡ್ಬಿಟ್ಟು ನಾನು ಅಲ್ಲಿದ್ದೀನಿ ಅನ್ಕೊಂಡು ಫೋನ್ ಮಾಡಿದ್ದ. ನಾನು ಇಲ್ಲ, ಇಲ್ಲಿದ್ದೀನಿ, ಬೇಕಾದ್ರೆ ಅಲ್ಲೋಗಿ ಹುಡ್ಕೋಗು ಅಂತ ಹೇಳ್ದೆ. ನೀನ್ ಮಾಡೋ ಕೆಲಸ ಸುಮ್ಮನೆ. ಸರಿ. ಫ್ರೆಂಡ್ ಕಾಲ್ ಮಾಡಿದ್ದಾನೆ. ಅಯ್ಯೋರಮ್ಮ ಅದೇ ಏರಿಯಾದಲ್ಲಿಗಾರಂತೆ. ಆಯ್ತು ಬ್ರೋ. ಆಯ್ತು. ಮತ್ತು ಭಯ್ಯ, ನೀವು ಕೂತ್ಕೊಳ್ಳಿವಿ, ನೋವಿನ್ನ ಜಾಸ್ತಿ ಆಗುತ್ತೆ. ಇಲ್ಲ ಭಯ್ಯ, ಅಷ್ಟೊಂದೇನು ನೋವಿಲ್ಲ, ನಾನು ಮಾಡ್ತೀರಿ. ಭಯ್ಯ, ನೀವು ನಡೀತಿರೋದು ನೋಡಿದ್ರೆ ಗೊತ್ತಾಗುತ್ತೆ ನೋವಿದೆ ಅಂತ. ನೀವು ಕೂತ್ಕೊಳ್ಳಿ, ರೆಸ್ಟ್ ಮಾಡಿ, ನಾನು ಈ ಕೆಲಸ ಎಲ್ಲ ಮಾಡ್ತೀನಿ. ಕಜಿ, ಮೈಮಾರೆ ಬನ್ನಿ. ಯಾಕಾಗಿ ನೋಡ್ತಿದ್ದೀರಾ? आपके पैर में दर्द है. ನೀವು ನಮ್ಗೆ ಹೇಳಿಲ್ಲ. ಅಷ್ಟೊಂದೇನಿಲ್ಲ, ಸ್ವಲ್ಪ ಇದೆ ಅಷ್ಟೇ. ಅದ್ ಸರಿ, ನಿಮ್ಗೆ ಯಾರು ಹೇಳಿದ್ರು? ನಾನೇ ಹೇಳಿದೆ ಭಯ್ಯ. ಅಮಿತ್ ಬೈ, ನೀವ್ಯಾಕೆ ಹೇಳಕ್ ಹೋದ್ರಿ? ಸಣ್ಣ ನೋವು ಅಷ್ಟೇ ನೋಡಿ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರು ಹೇಗಿದ್ದಾರೆ ಅಂತ ಕೇಳ್ತಿದ್ಲು, ಅದಕ್ಕೆ ಹೇಳಿದೆ ಭಯ್ಯ. ಸರಿ, ನೀವು ಮಾತಾಡ್ತೀರಿ, ನಾವು ಟೀ ಕುಡ್ಕೊಂಬರ್ತೀವಿ. ಏ ಅಣ್ಣ, ಟೀ ಕುಡ್ಕೊಂಬರಮ್ಮನೆ. चप्पल निकालो, चप्पल निकालो. ಏ ಬೇಡ रुको. ಯಾಕೆ ಹೇಳ್ತಿದ್ದೀರಾ? निम्दु ನೋವು तनिया महसूस हो रहा है. ನಿಮ್ಗೂ ನೋವು ಆಗ್ತಿದ್ಯಾ? पैर रखो, अभी चल के देखो. अभी मूव ಹೇಗಿದೆ? ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ. लीजिए ಏನದು? खिचड़ी. ಓ, ಒಂದಲ್ಲು ತುಂಬಾ ಚೆನ್ನಾಗಿದೆ. मुत्तू जी, मैं आपसे ಮಾತಾಡಲ್ಲ. ಮಾತಾಡಲ್ವಾ? ಯಾಕೆ? आपको दर्द हुआ, ನೀವು ನಮ್ಗೆ नहीं बताया, इसलिए. ಸ್ವಲ್ಪ ಅಷ್ಟೇ ನೋವಿದೆ. ಮುತ್ತು ಜಿ, आपके ಖುಷಿ ನನ್ಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ. ಆದ್ರೆ ದರ್ದ್ ಜರೂರ್ ಬತಾಯಿಯೇ. ನೋವನ್ನ ಹೇಳ್ಬೇಕು. ಮಾವಯ್ಯ ಕಾಲ್ ಪಿಕ್ ಮಾಡ್ತಿಲ್ಲ. ಭಾರತಿ ಯಾಕೆ ನನಗ್ ಫೋನ್ ಮಾಡ್ತಿದ್ದಾಳೆ? ಹಲೋ, ಹಲೋ ಮೈ. ಹೇಳು ಭಾರತಿ. ಏನಿಲ್ಲ, ಸುಮ್ನೆ ಮಾಡ್ದೆ. ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮುತ್ತು ಮಾವ? ಅಣ್ಣನೂ ಚೆನ್ನಾಗಿದ್ದಾನೆ ಭಾರತಿ. ಮುತ್ತು ಮಾವನ್ ನೋಡಿ ತುಂಬಾ ದಿನ ಆಯ್ತು. ಸಂಜೆ ಮನೆಗ್ ಬರ್ಲ ಮೈ? ನಿಮ್ಮನ್ನೆಲ್ಲ ತುಂಬಾ ನೋಡ್ಬೇಕು ಅನ್ನಿಸ್ತಿದೆ. ಮತ್ತೆ ಹೊಡ್ತೀನಿ, ಟೈಮ್ ಆಯ್ತು. 5 ನಿಮಿಷನಪ್ಪ, ತಿಂಡಿ ರೆಡಿ ಆಗಿ ತಿನ್ಕೊಡೋದ್ರೆ. ಪರವಾಗಿಲ್ಲ ಅತ್ತೆ, ನಂಗೆ ಟೈಮ್ ಆಗುತ್ತೆ. ಹಾಗಂದ್ರೆ ಹೇಗೆ? ಅಲ್ಲ, ತಿಂಡಿ ಮಾಡಿಸ್ದೇನೆ ಕಳ್ಸೋಕ್ಕಾಗತ್ತಾ? ಮುಂಚೆನೆ ಹೇಳಿದ್ರೆ ನಾನು ಬೇಗನೆ ತಿಂಡಿ ರೆಡಿ ಮಾಡ್ತಿದ್ದೆ. ನನ್ ಭಾರತಿಗೆಲ್ಲ ಹೇಳಿದ್ನಲ್ಲ, ಯಾಕೆ ಅವಳು ಹೇಳಿಲ್ವಾ? ಏನು? ಬಾತಿಗೆ ಹೇಳಿದ್ರಾ? ಅವಳು ನಂಗೆ ಹೇಳಲೇ ಇಲ್ವಲ್ಲ. ಬರ್ತಾ ಬೇಜವಾಬ್ದಾರಿ ಜಾಸ್ತಿ ಆಯ್ತು ಅವಳಿಗೆ. ಹೋಗ್ಲಿ ಬಿಡಿಯತ್ತೆ, ಶನೋ ಪಾಪ ಬಿಸಿಲು ಮರ್ತಿರ್ಬೇಕು. ಅವಳಿಗೇನಂತ ತಲೆ ಹೋಗೋ ಕೆಲಸ ಇದೆ ಹೇಳಿದ್ರೆ, ನಿಮ್ಮನ್ ಗಮನಿಸ್ಕೊಳ್ತಾ ಇರೋ ಕೆಲಸ ಅವಳಿಗೆ ಏನಿದೆ ಅಂತ. ಏ ಪಾರ್ಥಿ, ಮೈ ಕೇಳಿಸ್ತಿದ್ಯಾ? ಭಾರತಿ, ನಾನು ಹೊರಗಡೆ ಬಂದಿದ್ದೀನಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಮೈ ಮೈ. ಏ ಭಾರತಿ, ಏನೇ ಮಾಡ್ಸಿದ್ಯಾ ನೀನು? ಅಲ್ಲಿಂದ ಊರ್ಗ್ ಹೋಗೋ ವಿಷಯ ನನಗೆ ಕೇಳಿಲ್ಲ ನೀನು? ಅವ್ರು ನನ್ಗೇನು ಹೇಳಿಲ್ಲಮ್ಮ. ಆದ್ರೆ ಹೇಳಿದಲ್ಲ ಭಾರತಿ. ಯಾವಾಗ ಹೇಳಿದ್ರಿ? ನೀವು ಹೇಳಿದಿದ್ರೆ ನನಗ್ ನೆನ್ಪಿರ್ತಿರ್ಲಿಲ್ವಾ? ನಾನು ಹೇಳಿದೆ ಭಾರತಿ, ನಿನ್ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಬಿಡು. ಇಲ್ಲ, ನೀವ್ ನನಗ್ ಹೇಳಿಲ್ಲ. ಹೋಗ್ಲಿ ಬಿಡು ಭಾರತಿ, ಈ ವಿಷಯ ಇಟ್ಕೊಂಡು ಯಾಕೆ ವಾದ ಮಾಡೋದು? ನಿನಗೆ ಬೇಜಾರಾದಪ್ಪ ಆದ್ರೆ ನಾನು ಸಾರಿ ಕಿಟ್, ನೀನ್ ಟೆನ್ಷನ್ ಅನ್ಬೇಡ. ಅಯ್ಯೋ ಇಲ್ಲ. ಸುಮ್ನೆ ಇರಿ.
ಮಾತ ಬಾಲ ತರ ಬೆಳೆಸಿದಾಳೆ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಸುಳ್ಳು ಬೇರೆ ಹೇಳ್ತಿದ್ಯಾ? ಏನಾಗಿದೆ ನಿನ್ಗೆ? ಹಳೆಂದ್ರೆ ಹೇಳಿರ್ತಾರೆ, ನೀನ್ ಮಾಡ್ತಿರ್ತೀಯ. ಈಗ ಹಳೆಂದ್ರೆ ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ಇದಕ್ಕೆಲ್ಲ ಟೈಮ್ ಇರಲ್ಲ ನಿನ್ಗೆ. ಊರವ್ರ ಹತ್ರ ಮಾತಾಡೋದಕ್ಕೆಲ್ಲ ಟೈಮ್ ಇರುತ್ತೆ. ಯಾರ ಹತ್ರ ಮಾತಾಡ್ತಿದ್ಯಾ? ಯಾರು ಇಲ್ಲಮ್ಮ. ಯಾರು ಇಲ್ಲೇ ಫೋನ್ ಜೊತೆ ಮಾತಾಡ್ತಿದ್ಯಾ? ಯಾರು ಅಂತ ಹೇಳು. ಯಾಕಮ್ಮ ಈಗ ಆಡ್ತಿದ್ಯಾ? ಸುಮ್ನೆ ಇರು. ನಿನ್ಗೆ ಮಾತಾಡಿ ಹೇಳಿದ್ರೆ ಸಾಕಾಗಲ್ಲ ಕಣೆ. ಕೊಡೆ ಇಲ್ಲಿ. ಕೊಡೆ. ಓಹೋ, ಮಹಿ ಹತ್ರ ಮಾತಾಡ್ತಿದ್ಯಾ? ಅವನಂದ್ರೆ ಯಾಕೆ ಮಾತಾಡ್ತಿದ್ದೆ? ಏನಿತ್ತು ಮಾತಾಡೋಕೆ ನಿನ್ಗೆ? ಹೋಗ್ಲಿ ಬಿಡಿಯತ್ತೆ. ಎಷ್ಟೇ ಆದವ್ರ ಕಸಿನ್ ಅಲ್ವಾ, ಮಾತಾಡ್ತಾರ ತಪ್ಪೇನಿದೆ. ಅವ್ರ ಹತ್ರ ಮಾತಾಡಿದ್ರೆ ಬಾರ್ಸಿ ಖುಷಿ ಆಗೋದು. ಮಾತಿ ಖುಷಿಯಾಗಿರೋದ್ರೆ ಬೇಕಲ್ವಾ? ಭಾರತಿ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿರೋ. ನಾನು ಅವಾಗ ಹೋಗಿ ಬಂದು ನೋಡ್ಕೊ ಹೋಗ್ತೇನೆ. ಮತ್ತೆ ಬರ್ತೇನೆ. ಏಯ್, ಹಳಿದ್ರು ಹೋಗ್ತಿದ್ದಾರೆ. ಹೋಗ್, ಕೇಳ್ಸಂದ ಹೋಗಿ ಕಳ್ಸ್ಕೊಟ್ಬಿಟ್ಟ. ನಿನ್ಗೆ ಹೇಳ್ತಿರೋದು ಹೋಗೆ. ಅವರೇ ಹೋಗ್ತೀನಿ ಅಂತ ಹೋಗ್ತಿದ್ದಾರಲ್ಲಮ್ಮ. ಗೇಟ್ ಹತ್ರ ಬೇರೆ ಹೋಗ್ಬೇಕಾ? ಬಿಡು. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅಳಿಂದ್ರಿ, ಅಳಿಂದ್ರಿ,